ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಪ್ಲ್ಯಾಂಟ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಅಂದರೆ ರೋಸ್ಮೇರಿ ಬಗ್ಗೆ. ರೋಸ್ಮೇರಿ ನಿಮಗೆಲ್ಲ ಗೊತ್ತಿದೆ. ಆಲ್ಮೋಸ್ಟು ರೋಸ್ಮೇರಿನ ಹೇರ್ ಫಾಲ್ ಆಗಿರ್ಬೋದು, ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ಸ್ಮೂತ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಎಲ್ಲದೂ ಕೂಡ ಕಂಟ್ರೋಲ್ ಬರುತ್ತೆ. ಹೇರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲದೂ ಕೂಡ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ರೋಸ್ಮೇರಿನ ಯೂಸ್ ಮಾಡ್ತಾರೆ ಅಲ್ವಾ. ಈ ರೋಸ್ಮೇರಿ ಗಿಡನ ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ಅದಕ್ಕೆ ಕೇರಿಂಗ್ನ ತೊಗೊಳ್ಬೇಕು, ಸೆಮಿ ಶೇಡಲ್ಲಿ ಇಡಬೇಕಾ ಇಲ್ಲ ಔಟ್ಡೋರಲ್ಲಿ ಇಡಬೇಕಾ, ಇಂಡೋರಲ್ಲಿ ಇಡಬೇಕಾ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಜೊತೆಗೆ ರೋಸ್ಮೇರಿನ ಯಾವ ರೀತಿ ಕಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ. ಈಗ ಸಮ್ಮರ್ ಇರೋದ್ರಿಂದ ಯಾವ ಟೈಮಲ್ಲಿ ಕಟ್ಟಿಂಗ್ನ ಮಾಡ್ಕೊಳ್ಬೇಕು, ಯಾವ ಟೈಮಲ್ಲಿ ಫರ್ಟಿಲೈಸರ್ನ ಕೊಡಬೇಕು, ಯಾವ ಟೈಮಲ್ಲಿ ಎಕ್ಸ್ಟ್ರಾ ಕೇರ್ನ ತೊಗೊಳ್ಬೇಕು ಅನ್ನುವಂಥ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ರೋಸ್ಮೇರಿ ಪ್ಲ್ಯಾಂಟು ಔಟ್ಡೋರ್ ಪ್ಲ್ಯಾಂಟ್ ಆಗಿರುತ್ತೆ, ಇಂಡೋರ್ ಪ್ಲ್ಯಾಂಟ್ ಆಗಿರೋದಿಲ್ಲ. ಸೆಮಿ ಶೇಡು ಕೂಡ ಅಷ್ಟು ಗಿಡಕ್ಕೆ ಹೆಲ್ದಿಯಾಗಿ ಕಾಣೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಸನ್ಲೈಟು ಡೈರೆಕ್ಟಾಗಿ ರೋಸ್ಮೇರಿ ಪ್ಲ್ಯಾಂಟಿಗೆ ಬೀಳ್ತಾ ಇದ್ದರೆ ಪ್ಲ್ಯಾಂಟು ತುಂಬ ಹೆಲ್ದಿ ಮತ್ತು ಬುಷಿಯಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಏನಂದರೆ ರೋಸ್ಮೇರಿ ಪ್ಲ್ಯಾಂಟನ್ನು ವರ್ಷ ರಿಪೋರ್ಟಿಂಗ್ ಮಾಡಬೇಕಾ, ಮಣ್ಣನ್ನು ಚೇಂಜ್ ಮಾಡಬೇಕಾ ಅನ್ನೋದಾದರೆ ಇಲ್ಲ, ಪಾಟ್ ಸೈಜನ್ನು ಅಷ್ಟೇ ದೊಡ್ಡ ಮಾಡ್ತಾ ಹೋಗಬೇಕು. ಆಲ್ಮೋಸ್ಟು 4 ಇಂಚಸ್ ಇಲ್ಲ 3 ಇಂಚಸ್ ಪಾಟಲ್ಲಿ ನಿಮಗೆ ರೋಸ್ಮೇರಿ ಶಾಪ್ಗಳಲ್ಲಿ ಸಿಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ ವರ್ಷಕ್ಕೆ 1-2 ಇಂಚಿನಷ್ಟು ಪಾಟ್ ಸೈಜನ್ನು ದೊಡ್ಡದು ಮಾಡ್ತಾ ಹೋಗಬೇಕಷ್ಟೇ. ಆ ಪಾಟಿಂದ ನೆಕ್ಸ್ಟ್ ಪಾಟಿಗೆ ಚೇಂಜ್ ಮಾಡಿ ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡೋದು ಅಷ್ಟೇ. ಇರುವಂಥ ಹಳೆ ಮಣ್ಣನ್ನು ಕ್ಲೀನ್ ಮಾಡಿ ಹೊಸದಾಗಿ ಮಣ್ಣನ್ನು ಹಾಕೋದು ಇದೆಲ್ಲದನ್ನು ಕೂಡ ಮಾಡ್ಕೊಬಾರ್ದು. ರಿಪೋರ್ಟಿಂಗ್ ಅಂದರೆ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳೋದಷ್ಟೇ ಬಿಟ್ಟರೆ ಅದರಲ್ಲಿರುವಂಥ ಮಣ್ಣನ್ನು ಕ್ಲೀನ್ ಮಾಡಿ ಮತ್ತು ಹೊಸ ಮಣ್ಣನ್ನು ಹಾಕೋದು ಬೇಡ. ಇದರಿಂದ ತೆಗೆದ್ಬಿಟ್ಟು ಬೇರೆ ಪಾಟಿಗೆ ಹಾಕ್ಕೊಂಡ್ಮೇಲೆ ಆ ಪಾಟಿಗೆ ಎಕ್ಸ್ಟ್ರಾ ಮಣ್ಣು ಬೇಕಾಗಿರುತ್ತಲ್ಲ ಅದನ್ನು ಮಾತ್ರ ಆ್ಯಡ್ ಮಾಡ್ತಾ ಹೋಗಬೇಕು. ಡೈರೆಕ್ಟಾಗಿ ಸನ್ಲೈಟು ಬೀಳ್ತಾ ಇರಬೇಕು. ರೋಸ್ಮೇರಿನ ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂದರೆ ಅಡುಗೆಗೂ ಕೂಡ ಬಳಸ್ಕೊಬೋದು ರೋಸ್ಮೇರಿನ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಮೆಹಂದಿಗೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ರೋಸ್ಮೇರಿನ. ಹಸಿದಾಗಿರ್ಬೋದು, ಒಣಗಿದ್ದಾಗಿರ್ಬೋದು. ಅದ್ರ ಜೊತೆಗೆ ಡೈರೆಕ್ಟಾಗಿ ಸೇವನೆ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಾನು ತುಂಬ ದಿನ ಸ್ಟೋರೇಜ್ ಮಾಡಬೇಕು ಅಂದರೆ ಆಯಿಲಿಗೆ ಮಿಕ್ಸ್ ಮಾಡಿ ಅದನ್ನು ನೀವು ಎತ್ತಿಟ್ಕೊಂಡು ತಲೆಗೆ ಹಚ್ಕೊಬೋದು, ತುಂಬ ದಿನ ಸ್ಟೋರ್ ಮಾಡ್ಬೋದು. ನೀರಲ್ಲೂ ಕೂಡ ರೋಸ್ಮೇರಿನ ಕುದಿಸ್ಬಿಟ್ಟು ಆ ನೀರನ್ನು ಸೋಸಿ ಅದನ್ನು ಕೂಡ ಹೇರಿಗೆ ಸ್ಪ್ರೇನ ಮಾಡ್ಕೊಳ್ಬೋದು. ಈ ರೀತಿ ತುಂಬ ರೋಸ್ಮೇರಿಯಿಂದ ತುಂಬ ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತೆ. ರೋಸ್ಮೇರಿ ಪ್ಲ್ಯಾಂಟು ತುಂಬ ಹೆಲ್ದಿ ಮತ್ತು ಬುಷಿಯಾಗಿ ಕಾಣ್ತಾ ಇಲ್ಲ ಅನ್ನೋರಿಗೆ ಈ ಟಿಪ್ಸ್ನ ನಾನು ಹೇಳ್ತಿರೋದು. ಯಾಕೆ ಕಾಣ್ತಾ ಇಲ್ಲ ಅಂದರೆ ರೋಸ್ಮೇರಿ ಪ್ಲ್ಯಾಂಟನ್ನ ಎಲ್ಲಿ ಇಟ್ಟಿದ್ದೀರಾ ಅನ್ನೋದನ್ನು ಫಸ್ಟು ನೋಡಿ. ಡೈರೆಕ್ಟಾಗಿ ಸನ್ಲೈಟ್ ಬೀಳ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ ಡೈರೆಕ್ಟಾಗಿ ಸನ್ಲೈಟ್ ಬೀಳುವಂಥ ಜಾಗದಲ್ಲಿ ಪ್ಲ್ಯಾಂಟನ್ನ ಇಡಿ. ಜೊತೆಗೆ ಕಟ್ಟಿಂಗನ್ನು ಕೂಡ ಯಾವುದ್ಯಾವುದೋ ಟೈಮಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಅದರಲ್ಲೂ ಮಳೆಗಾಲದಲ್ಲಿ ಕಟ್ಟಿಂಗ್ನ ಅದರದ್ದು ಸ್ಟಿಕ್ಕನ್ನು ಯಾವುದನ್ನು ಕೂಡ ಕಟ್ ಮಾಡ್ಕೊಳ್ಬೇಡಿ. ಮಳೆಗಾಲದಲ್ಲಿ ಎಷ್ಟು ದೊಡ್ಡದಾಗಿನಾದರೂ ರೋಸ್ಮೇರಿ ಬೆಳೀಲಿ, ಆದರೆ ಯಾವುದನ್ನು ಕೂಡ ಕಟ್ ಮಾಡಬೇಡಿ. ಏನಾಗುತ್ತೆ ಅಂದರೆ ಕಟ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಸ್ಟಿಕ್ಕಲ್ಲಿ ನೀರು ಕೂತ್ಬಿಡುತ್ತೆ. ನೀವು ಕಟ್ ಮಾಡಿ ತೊಗೊಂಡ್ಬಿಡ್ತೀರ, ಆ ಸ್ಟಿಕ್ಕಿಗೆ ಏನಾಗ್ಬಿಡುತ್ತೆ, ನೀರು ಕೂತ್ಕೊಂಡಾಗ ಏನಾಗುತ್ತೆ, ಸಂಪೂರ್ಣವಾಗಿ ಆ ಸ್ಟಿಕ್ಕೇ ಫುಲ್ಲು ಒಣಗ್ದಂಗೆ ಆಗುತ್ತೆ, ಇಲ್ಲಾಂದರೆ ಕರಗ್ದಂಗೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಬಿಸಿಲಲ್ಲಿ ನೀವು ರೋಸ್ಮೇರಿನ ಕಟ್ ಮಾಡ್ಕೊಳ್ಬೇಕು. ಸಮ್ಮರಲ್ಲಿ ಆಲ್ಮೋಸ್ಟ್ ಕಟ್ ಮಾಡಿ ನೀವು ಆಯಿಲಿ ಬಳಸ್ಕೊಳ್ತೀರಾ, ಇಲ್ಲ ಅಡುಗೆಗಳಿಗೆ ಬಳಸ್ಕೊಳ್ಳೋದಾದರೆ ಒಣಗಿಸಿ ಎತ್ತಿಟ್ಕೊಳ್ಳಿ. ಸಮ್ಮರಲ್ಲಿ ಆಯಿಲಿಗೆ ಮಿಕ್ಸ್ ಮಾಡ್ಕೊಳ್ಳೋದಾದ್ರೂ ಕೂಡ ಮಿಕ್ಸ್ ಮಾಡಿ ಕಟ್ಟಿಂಗ್ನ ತೊಗೊಂಡು ಆಯಿಲಿಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಬೋದು. ಮಳೆಗಾಲದಲ್ಲಿ ಮಾತ್ರ ಕಟ್ನ ಮಾಡ್ಕೊಳ್ಬೇಡಿ, ಚಳಿಗಾಲದಲ್ಲೂ ಕೂಡ ಕಟ್ ಮಾಡ್ಕೊಳ್ಬೋದು. ತುಂಬ ಬಿಸಿಲಿದ್ದಾಗಲೂ ಕೂಡ ರೋಸ್ಮೇರಿನ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಮಳೆಗಾಲ ಒಂದು ಕಟ್ಟಿಂಗ್ನ ಮಾಡಬೇಡಿ. ರಿಪೋರ್ಟಿಂಗ್ ಮಾಡೋದಾದರೆ ರಿಪೋರ್ಟಿಂಗ್ ಓಕೆ, ಮಳೆಗಾಲದಲ್ಲಿ ರಿಪೋರ್ಟಿಂಗ್ನ ಮಾಡ್ಕೊಳ್ಬೋದು. ರಿಪೋರ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ ಅಲ್ವಾ, ಆ ರೀತಿ ರಿಪೋರ್ಟಿಂಗ್ನ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಕಟ್ಟಿಂಗ್ನ ಮಾತ್ರ ತುಂಬ ಬಿಸಿಲಿದ್ದಾಗಲೇ ಮಾಡ್ಕೊಳ್ಬೇಕು. ಜೊತೆಗೆ ತುಂಬ ನೀರನ್ನು ಹಾಕೊಳ್ಳೋದು, ಪಾಟಿಗೆ ತುಂಬ ನೀರನ್ನು ಹಾಕಿದ್ರೂ ಕೂಡ ಪ್ಲ್ಯಾಂಟ್ ಕರಗಿಬಿಡುತ್ತೆ. ಹಾಗಾಗಿ ತುಂಬ ನೀರನ್ನು ಹಾಕೋದನ್ನು ಕೂಡ ಕಡಿಮೆ ಮಾಡಬೇಕು. ಜೊತೆಗೆ ಫರ್ಟಿಲೈಸರ್ನ ಅಗತ್ಯ ತುಂಬಾ ಇರುತ್ತೆ. ನಾನು ಹೇಳ್ತಾ ಇರ್ತೀನಿ, ಯಾರಾ ಮಿಲ್ಟಾ ಕಂಪ್ನಿದು ಫರ್ಟಿಲೈಸರ್ನ ಯೂಸ್ ಮಾಡಿ, ಅದು ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಫರ್ಟಿಲೈಸರ್ನ 1 ಮಂತಿಗೆ ಒಂದ್ಸಲನಾದರೂ ಪಾಟ್ ಸೈಜಿಗೆ ತಕ್ಕಂಗೆ 2 ಕಾಳು ಇಲ್ಲ 4 ಕಾಳು ಇಲ್ಲ 6 ಕಾಳಷ್ಟು ಪಾಟಿಗೆ ಹಾಕ್ಕೊಳ್ತಾ ಬನ್ನಿ. ಯಾವುದೇ ರೀತಿಯಲ್ಲೂ ಕೂಡ ಪ್ಲ್ಯಾಂಟು ಡ್ಯಾಮೇಜ್ ಆಗೋದಿಲ್ಲ. ನಾನೀಗ ಆಯಿಲಿಗೆ ಮಿಕ್ಸ್ ಮಾಡೋಕ್ಕೋಸ್ಕರ ಕಟ್ಟಿಂಗ್ನ ತೊಗೊಳ್ತಾ ಇದ್ದೀನಿ. ಬರೀ ಲೀಫನ್ನು ಕೂಡ ಒಬ್ಬರೊಬ್ರು ತೆಗಿತಾರೆ. ಯಾವ ರೀತಿ ಅಂದರೆ ಸ್ಟಿಕ್ಕನ್ನು ಅಲ್ಲೇ ಬಿಟ್ಬಿಟ್ಟು ಬರೀ ಲೀಫನ್ನು ಮಾತ್ರ ಕೀಳ್ತಾರೆ, ಯಾಕೆಂದರೆ ಅದರಲ್ಲೇ ಹೊಸ ಚಿಗುರು ಬರಲಿ ಅಂತ. ಅದೇನಾಗ್ಬಿಡುತ್ತೆ, ಈಗ ಹೊಸ ಚಿಗುರು ಬರೋಕ್ಕಿಂತನೂ ಕೂಡ ಆ ಸ್ಟಿಕ್ಕು ಒಣಗಿಬಿಡುತ್ತೆ. ಈ ರೀತಿ ಕಟ್ಟಿಂಗ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲೇ ಎಕ್ಸ್ಟ್ರಾ ಬ್ರ್ಯಾಂಚಸ್ಸು ಅಲ್ಲೇ ಪಕ್ಕ 1-3-4 ಅದರಲ್ಲೇ ಚಿಗುರುಗಳು ಸ್ಟಾರ್ಟ್ ಆಗಿಬಿಡುತ್ತೆ.
ಈ ರೀತಿಯೇ ಸ್ಟಿಕ್ ಸಮೇತನೇ ಕಟ್ ಮಾಡ್ಕೊಳ್ಳಿ. ಎಲೆನ ಬಿಡಿಸ್ಬೇಡಿ. ಎಲೆ ಬಿಡಿಸ್ದಾಗ ಏನಾಗುತ್ತೆ, ಗಿಡಕ್ಕೆ ಇನ್ನೂ ಕೂಡ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ನೀವು ಒಂದೊಂದೇ ಎಲೆನ ಬಿಡಿಸ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ ಗಿಡ ಡ್ಯಾಮೇಜ್ ಆಗೋದು ಸಂಪೂರ್ಣವಾಗಿ, ನಿಮಗೆ ಗೊತ್ತೇ ಆಗೋದಿಲ್ಲ. ನಾನು ತುಂಬ ಚೆನ್ನಾಗಿ ಗಿಡನ ನೋಡ್ಕೊಳ್ತಾ ಇದ್ದೆ. ಗಿಡದ ಎಲೆಗಳನ್ನ ಯೂಸ್ ಮಾಡ್ಕೊಂಡ ಮೇಲೆ ಗಿಡ ಡಲ್ ಆಯಿತು ಅಂದ್ಕೊಳ್ತೀರಾ. ಯಾಕೆ ಡಲ್ ಆಯಿತು ಅಂದರೆ ಗಿಡದ ಎಲೆಗಳನ್ನು ತೆಗಿತಾ ಇರಬೇಕಾದ್ರೆ ಏನಾಗುತ್ತೆ, ಗಿಡನೂ ಕೂಡ ಶೇಕ್ ಆಗುತ್ತೆ. ಶೇಕ್ ಆಗೋದ್ರ ಜೊತೆಗೆ ಬುಡನೂ ಕೂಡ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಈಗ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಿಡ ಡ್ಯಾಮೇಜ್ ಅಷ್ಟು ಕಡಿಮೆ ಆಗುತ್ತೆ, ಡ್ಯಾಮೇಜೇ ಆಗಲ್ಲ ಅಂತ ಹೇಳ್ಬೋದು. ಈ ರೀತಿ ಒಂದೊಂದೇ ಎಲೆನ ನೀವು ಬಿಡಿಸಿ ಯೂಸ್ ಮಾಡ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ಗಿಡ ಅಲ್ಲಾಡುತ್ತೆ, ಜೊತೆಗೆ ಬೇರ್ಗಳು ಆಗಿರ್ಬೋದು. ಸ್ವಲ್ಪ ರೂಟು ನಿಮಗೆ ಲೂಸ್ ಬಂತು ಅಂದ ತಕ್ಷಣ ಏನಾಗುತ್ತೆ, ಅದರೊಳಗಡೆ ನೀರು ಹೋಗ್ಬೋದು, ಇಲ್ಲಾಂದರೆ ಗಿಡ ಹಾಳಾಗುತ್ತೆ, ಒಣಗ್ತಾ ಬರುತ್ತೆ, ನಿಧಾನಕ್ಕೆ ನಿಮಗೆ ಒಣಗ್ತಾ ಬರುತ್ತೆ ಗಿಡ. ಹಾಗಾಗಿ ಈ ರೀತಿ ಕಟ್ಟಿಂಗ್ನೇ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ. ಆ ಸ್ಟಿಕ್ಕನ್ನು ಕೂಡ ಬಳಸ್ಕೊಬೋದು, ತೊಂದರೆ ಇಲ್ಲ. ಕಟ್ಟಿಂಗ್ನು ಕೂಡ ತೊಗೊಳ್ಬೇಕಾದ್ರೆ ಯಾವ ಸ್ಟಿಕ್ಕನ್ನ ತೊಗೊಳ್ತೀರಾ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಹೊಸದಾಗಿ ಚಿಗುರು ಬಂದಿರುವಂಥದ್ದನ್ನು ಯಾವುದನ್ನು ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ಪ್ಲ್ಯಾಂಟಲ್ಲಿ ಹಳೆಯ ಕೊನೆ ಯಾವುದಿದೆ, ಬಲ್ತಿರುವಂತಹ ಕೊನೆ ಯಾವುದಿದೆ ಅಂತ ನೋಡಿ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ. ಹೊಸದಾಗಿ ಚಿಗುರು ಇರುವಂತಹದನ್ನು ಯಾವುದನ್ನು ಕೂಡ ಟಚ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಹಳೆಯ ಚಿಗುರನ್ನ ಕಟ್ ಮಾಡಿ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಹೊಸ ಚಿಗುರುಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ. ರೋಸ್ಮೇರಿ ನಿಮಗೆ ಟಚ್ ಮಾಡಬೇಕಾದ್ರೇ ಘಮ ತುಂಬಾ ಚೆನ್ನಾಗಿರುತ್ತೆ. ಪರಿಮಳ ಆಯಿಲಿಗೆ ಮಿಕ್ಸ್ ಮಾಡ್ಬೋದು, ನೀವು ನೀರಿಗೆ ಮಿಕ್ಸ್ ಮಾಡಿ ಹಚ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಪರಿಮಳ ಕೈಗೇ ಬರ್ತಾ ಇರುತ್ತೆ. ನಾನೀಗ ಅದು ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೇ ನರ್ಸರಿ ಫುಲ್ಲು ಘಮ ಘಮ ಅಂತ ಇತ್ತು. ರೋಸ್ಮೇರಿ ಎಲೆದು ಅಷ್ಟು ತುಂಬ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಏನಂದರೆ ರೋಸ್ಮೇರಿ ಆಯಿಲು ಈಗ ರೆಡಿನ ತೊಗೊಂಡು ನೀವು ಯೂಸ್ ಮಾಡೋದಕ್ಕೂ ಈ ಥರ ನ್ಯಾಚುರಲ್ಲಾಗಿ ಯೂಸ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಥರ ನ್ಯಾಚುರಲ್ಲಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟು ತುಂಬ ಬೇಗನೆ ಸಿಗೋದ್ರ ಜೊತೆಗೆ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಹೆಲ್ತಲ್ಲೂ ಕೂಡ ತುಂಬ ಚೇಂಜಸ್ನ ನೋಡ್ಕೊಳ್ಬೋದು. ಒಬ್ರೊಬ್ಬರಿಗೆ ತಲೆನೋವಿರುತ್ತೆ, ತಲೆಗೆ ಸಂಬಂಧಪಟ್ಟಿರುವಂತಹದ್ದು ಯಾವುದೇ ತಲೆನೋವು ಆಗಿರ್ಬೋದು, ಕಣ್ಣಿನ ನೋವಾಗಿರ್ಬೋದು, ನಿಮಗೆ ಕಿವಿ ನೋವಾಗಿರ್ಬೋದು, ಮೂಗು ತುಂಬ ಹೀಟ್ ಆದಾಗ ಸ್ವಲ್ಪ ಮೂಗು ನೋವು ಬರೋದು, ಮೂಗಲ್ಲಿ ಬ್ಲಡ್ ಬರೋದಾಗಿರ್ಬೋದು, ಕಣ್ಣು ಉರಿಯೋದಾಗಿರ್ಬೋದು. ಈ ರೀತಿ ತಲೆಯ ಭಾಗದಲ್ಲಿ ನಮಗೆ ಯಾವುದ್ಯಾವುದು ಸೂಕ್ಷ್ಮವಾದ ಅಂಗಗಳಿದೆ ಅಲ್ವಾ, ಇದು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ರೋಸ್ಮೇರಿ ಆಯಿಲ್ನ ಯೂಸ್ ಮಾಡಿ. ಅದರಲ್ಲೂ ನೀವು ಕೂದಲಿಗೆ ಯಾವುದೇ ರೀತಿಯಲ್ಲಿ ಆಯಿಲಲ್ಲೇ ಅಂತಲಿಲ್ಲ, ವಾಟರ್ ಆಗಿರ್ಬೋದು, ನೀವು ಸೇವಿಸುವ ಆಹಾರದಲ್ಲೂ ಕೂಡ ತಗೊಳ್ತಾ ಹೋದರೆ ತುಂಬ ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ರೋಸ್ಮೇರಿ ಬರೀ ಹೇರಿಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಸಿದನ್ನು ಕೂಡ ಒಂದೊಂದು ಎಲೆ ತಿನ್ನೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಚೇಂಜಸ್ನ ನೋಡ್ಬೋದು. ಆಹಾರದಲ್ಲಿ ಯಾವ ರೀತಿ ಬಳಸ್ಕೊಳ್ಳೋದು ಅನ್ನೋದಾದರೆ, ನೀವೀಗ ಮಸಾಲ ಐಟಮ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರ ಆ ರೀತಿ ಇದನ್ನು ಬಳಸ್ಕೊಳ್ಬೋದು. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಈ ರೀತಿ ಯಾವ್ಯಾವುದಕ್ಕೆ ನೀವು ಯೂಸ್ ಮಾಡ್ಕೊಳ್ತೀರೋ ಅಲ್ವಾ, ಅದ್ರ ಜೊತೆಗೆ ಈ ಥರ ರೋಸ್ಮೇರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪರಿಮಳ ಆಗಿರ್ಬೋದು, ಹೆಲ್ತಿಗೂ ಒಳ್ಳೆಯದು. ಈ ಥರ ಮಸಾಲ ಐಟಮನ್ನು ಯಾವ್ಯಾವ ಅಡುಗೆಗಳಿಗೆ ನೀವು ಬಳಸ್ಕೊಳ್ತೀರಾ ಆ ಅಡುಗೆಗಳಿಗೆ ಈ ರೋಸ್ಮೇರಿನೂ ಕೂಡ ಆ್ಯಡ್ ಮಾಡಿ ನೀವು ಸೇವಿಸ್ಬೋದು. ಈಗ ರೋಸ್ಮೇರಿ ಪ್ಲ್ಯಾಂಟನ್ನು ನಾನು ಬೇರೆ ಪಾಟಿಗೆ ಹಾಕ್ಕೊಳ್ಬೇಕು. ಕಟ್ಟಿಂಗ್ ಪ್ಲ್ಯಾಂಟನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ಮಂತಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋರಿಗೆ ಇದು. ನೀವೀಗ ಮಳೆಗಾಲ ಎಂಡಿಂಗ್ ಸ್ಟೇಜಲ್ಲಿ ಕಟ್ಟಿಂಗ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಮಳೆಗಾಲದಲ್ಲಿ ಮಾಡೋದು ಬೇಡ. ಮಳೆಗಾಲ ಎಂಡ್ ಆದಮೇಲೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಚಳಿಗಾಲದಲ್ಲಿ ಕಟ್ಟನ್ನು ಮಾಡ್ಕೊಬೇಕು. ಜೊತೆಗೆ ಕೋಕೋಪೀಟು ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿರುವಂಥ ಪಾಟಿಗೆ ಇದನ್ನು ಹಾಕ್ಕೊಳ್ಬೇಕು. ರೂಟು ಸ್ವಲ್ಪ ಬಂದ ಮೇಲೆ ನೀವು ಬೇಕಾದರೆ ಬೇರೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳೋದು, ಇಲ್ಲ ಕಂಪ್ಲೀಟಾಗಿ ಕೋಕೋ ಪೌಡ್ರಿಗೆ ಹಾಕ್ಕೊಳ್ತೀರಾ, ಇಲ್ಲ ಅಂದರೆ ಮಣ್ಣಿಗೆ ಡೈರೆಕ್ಟಾಗಿಯೂ ಕೂಡ ಹಾಕ್ಕೊಳ್ಬೋದು. ಕೋಕೋಪೀಟ್ ಹಾಕ್ಕೊಂಡೇ ಇದನ್ನು ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ. ಈಗ ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕೇನಾಗುತ್ತೆ, ಕೋಕೋಪೀಟಿನ ಅಗತ್ಯ ಇರುತ್ತೆ. ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಳ್ತೀನಿ ಅನ್ನೋರಿಗೆ ಮಾತ್ರ ಇದು. ಮಣ್ಣು ಮತ್ತು ಕೋಕೋಪೀಟನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಮಣ್ಣು ಎಷ್ಟು ತೊಗೊಂಡಿರೋ ಅಷ್ಟೇ ಕೋಕೋಪೀಟನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡಿ ಪಾಟಿಗೆ ಹಾಕೊಂಡ್ಮೇಲೆ ಈ ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡು 1 ಮಂತಿಗೆ ರೂಟ್ ಬರುತ್ತೆ. ಹೇಳಿದೆ ಈಗ ಕಟ್ಟಿಂಗ್ ಪ್ಲ್ಯಾಂಟನ್ನು ಇವತ್ತು ಹಾಕ್ಕೊಂಡಿದ್ದೀನಿ ನಾನು ಅನ್ನೋದಾದರೆ ಒಂದು 3 ಡೇಸಿಗೆ ಫರ್ಟಿಲೈಸರ್ನ ಕೊಡಬೇಕು, ಇಲ್ಲ 2 ಡೇಸಿಗೆ ಫರ್ಟಿಲೈಸರ್ನ ಕೊಡಬೇಕು. 2 ಡೇಸಿಗೆ ನೀವು ಕಟ್ಟಿಂಗ್ ಪ್ಲ್ಯಾಂಟ್ ಹಾಕ್ಕೊಂಡು 2 ಡೇಸಿಗೆ ಫರ್ಟಿಲೈಸರ್ ಕೊಟ್ಟರೆ ಬೇಗ ರೂಟು ಕೂಡ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ರೂಟ್ ಸೆಟ್ ಆದಮೇಲೆ ನೀವು ಡೈರೆಕ್ಟಾಗಿಯೇ ಮಣ್ಣಿಗೆ ಹಾಕ್ಕೊಳ್ಬೇಕು. ಕೋಕೋಪೀಟ್ ಬೇಕೇ ಬೇಕು ಅನ್ನುವಂಥ ಅಗತ್ಯ ಇಲ್ಲ. ರೋಸ್ಮೇರಿಗೆ ಡೈರೆಕ್ಟಾಗಿ ಮಣ್ಣಿಗೆ ಹಾಕ್ಕೊಳ್ಬೋದು. ಇಲ್ಲ ನಾನು ಕೋಕೋಪೀಟ್ ಯೂಸ್ ಮಾಡ್ಕೊಳ್ತೀನಿ ಅನ್ನೋರು ಕೋಕೋಪೀಟು ಮಣ್ಣು ಎರಡನ್ನೂ ಕೂಡ ಮಿಕ್ಸ್ ಮಾಡಿನೂ ಕೂಡ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಫರ್ಟಿಲೈಸರ್ ಹಾಕೋದನ್ನ ಮರಿಬೇಡಿ.
ಕಟ್ಟಿಂಗ್ ಪ್ಲ್ಯಾಂಟನ್ನ ಹಾಕ್ಕೊಳ್ಬೇಕಾದ್ರೆ ಕಟ್ಟಿಂಗ್ ಪ್ಲ್ಯಾಂಟ್ ಇವತ್ತು ಹಾಕ್ಕೊಂಡೆ ಅಂದರೆ ಇನ್ನು 2 ಡೇಸಿಗೆ ಫರ್ಟಿಲೈಸರ್ನ ಕೊಡಬೇಕು. ಕಟ್ಟಿಂಗ್ ಪ್ಲ್ಯಾಂಟ್ ಇನ್ನೂ ಬಂದೇ ಇಲ್ಲ, ಫರ್ಟಿಲೈಸರ್ನ ಯಾಕೆ ಕೊಡಬೇಕು ಅನ್ನೋದು ಇರುತ್ತೆ ನಿಮ್ಮ ತಲೆಯಲ್ಲಿ. ಫರ್ಟಿಲೈಸರ್ ಕೊಟ್ಟರೆ ಅದು ರೂಟನ್ನು, ಈಗ ಸ್ಟಿಕ್ಕು ರೂಟನ್ನು ಬಿಡೋಕ್ಕೆ ಸಾಧ್ಯ ಆಗುತ್ತೆ ಮಣ್ಣಿಗೆ ಅಂತ. ನಾವು ಇವತ್ತು ಕಟ್ಟಿಂಗ್ ಪ್ಲ್ಯಾಂಟ್ ಹಾಕ್ಕೊಂಡ್ರೆ ನಾಳೆನೇ ಫರ್ಟಿಲೈಸರ್ನ ಕೊಟ್ಬಿಡ್ತೀವಿ. ಯಾಕೆಂದರೆ ಈಗ ನಾವು ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕೊಂಡು ಅಭ್ಯಾಸ ಇರೋದ್ರಿಂದ ಇಂಥ ಟೈಮಲ್ಲಿ ಕೊಡ್ಬೋದು ಅನ್ನೋ ಅಂದಾಜಿದೆ. ಈಗ ನಿಮಗೆ ಹೊಸ್ದಾಗಿ ಹಾಕ್ಕೊಳ್ತಿದ್ದೀನಿ ಕಟ್ಟಿಂಗನ್ನು ಅನ್ನೋರಿಗೆ ಮಾತ್ರ ಕಟ್ಟಿಂಗ್ನ ಹಾಕ್ಕೊಂಡ್ಮೇಲೆ 2 ಡೇಸಿಗೆ ಫರ್ಟಿಲೈಸರ್ನ ಮಿಸ್ ಮಾಡ್ದಲೇ ಕೊಡಬೇಕು. ಜೊತೆಗೆ ರಿಪೋರ್ಟಿಗೆ ಯಾವುದೇ ರೀತಿಯ ಕಾಂಪೋಸ್ಟನ್ನ ಬಳಸಬೇಡಿ. 2 ಡೇಸ್ ಆದಮೇಲೆ ಹೆಂಗೂ ಫರ್ಟಿಲೈಸರ್ನ ಕೊಡ್ತೀರಾ ಅಲ್ವಾ, ಹಾಗಾಗಿ ರಿಪೋರ್ಟಿಂಗಿಗೆ, ಪಾಟ್ ಮಿಕ್ಸಿಗೆ ಮಣ್ಣು ಮತ್ತು ಕೋಕೋಪಿಟ್ 2 ಸಾಕು. ಯಾವುದೇ ರೀತಿಯಲ್ಲೂ ಕೂಡ ಕಾಂಪೋಸ್ಟನ್ನ ಕೊಡೋದಾಗಿರ್ಬೋದು, ಹಸುವಿನ ಗೊಬ್ಬರ ಈ ಥರ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಆ ಸ್ಟಿಕ್ಕು ಅಲ್ಲೇ ಒಳಗೇನೆ ಅದರೊಳಗಡೆ ಕೊಳ್ತೋಗ್ಬಿಡುತ್ತೆ. ನಿಮಗೆ ಮೇಲ್ಗಡೆ ಹಸಿರಾಗಿ ಕಾಣ್ಬೋದು, ಒಳಗಡೆ ಮಾತ್ರ ರೂಟೇ ಬಂದಿರೋದಿಲ್ಲ. ಮೇಯ್ನ್ ಫರ್ಟಿಲೈಸರ್ ಕೊಡೋದೇನೆ ರೂಟ್ ಬರೋಕ್ಕೆ. ರೂಟ್ ಬಂತು ಅಂದರೆ ಆಟೋಮೆಟಿಕಲಿ ನಿಮಗೆ ಪ್ಲ್ಯಾಂಟ್ ಪರ್ಮನೆಂಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮ್ಗೆ ಯಾವುದೇ ರೀತಿಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಪ್ಲ್ಯಾಂಟ್. ಫರ್ಟಿಲೈಸರ್ ನನ್ನ ಹತ್ರ ಇಲ್ಲ, ನಾನು ಯಾವ ರೀತಿ ಪ್ಲ್ಯಾಂಟನ್ನು ಹಾಕ್ಕೊಳ್ಳೋದು, ಫರ್ಟಿಲೈಸರ್ ಬಿಟ್ಟರೆ ಬೇರೆ ಯಾವುದು ಆಪ್ಷನ್ ಇದೆ ಅನ್ನೋದಾದರೆ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು. ರೂಟ್ ಪೌಡರ್ ಸಿಗುತ್ತೆ, ರೂಟ್ ಲಿಕ್ವಿಡು ಕೂಡ ಸಿಗುತ್ತೆ. ರೂಟ್ ಲಿಕ್ವಿಡ್ ಯಾವ ರೀತಿ ಅಂದರೆ ಕಟ್ಟಿಂಗ್ ಪ್ಲ್ಯಾಂಟನ್ನು ಹಾಕ್ಕೊಂಡ ಮೇಲೆ ನೀವು ಸ್ಪ್ರೇನ ಮಾಡ್ಕೊಳ್ಳೋ ಅಂಥದ್ದು. ರೂಟ್ ಪೌಡರ್ ಅಂದರೆ ಹಾಕೊಳ್ಳೋಕ್ಕಿಂತ ಮುಂಚೆನೇ ಆ ಸ್ಟಿಕ್ಗಳನ್ನು ಡಿಪ್ ಮಾಡಿ ಪೌಡರಿಗೆ ಮಣ್ಣಿಗೆ ಹಾಕೊಳ್ಳುವಂಥದ್ದು. ಲಿಕ್ವಿಡ್ ಮತ್ತು ಪೌಡರ್ 2 ಸಿಗುತ್ತೆ. ಯಾವಾಗಲೂ ಕೂಡ ಯೂಸ್ ಮಾಡ್ತಾ ಇರಬಾರ್ದು. ಈಗ ಪೌಡರ್ ಯಾವ ರೀತಿ ಅಂದರೆ ನೀವೀಗ ಕಟ್ಟಿಂಗ್ ಪ್ಲ್ಯಾಂಟನ್ನು ಕಟ್ಟಿಂಗ್ ಸ್ಟಿಕ್ಕನ್ನು ಆ ಪೌಡರಿಗೆ ಬರೀ ಡಿಪ್ ಮಾಡಿ ಮಣ್ಣಿಗೆ ಹಾಕ್ಕೊಳ್ಳೋದು, ಬೇಗ ರೂಟ್ ಬರುತ್ತೆ. ಈಗ ನಾನು ಆ ರೀತಿ ಮಾಡೋಕ್ಕಿಲ್ಲ, ನನಗೆ ಲಿಕ್ವಿಡ್ ಇದೆ, ರೂಟ್ ಲಿಕ್ವಿಡ್ ಇದೆ ಅನ್ನೋದಾದರೆ ಆ ಲಿಕ್ವಿಡನ್ನು ಇವತ್ತು ಕಟ್ಟಿಂಗ್ ಪ್ಲ್ಯಾಂಟನ್ನು ಪಾಟಿಗೆ ಹಾಕ್ಕೊಂಡ್ರಿ ಅಂದರೆ ಒಂದು 2 ಡೇಸಿಗೆ ಅದನ್ನು ಮತ್ತೆ ಎಕ್ಸ್ಟ್ರಾ ನೀರಿಗೆ ಅದನ್ನು ಲಿಕ್ವಿಡನ್ನು ಎಷ್ಟು ಲೀಟರಿಗೆ ಎಷ್ಟು ಪೌಡರು ಎಷ್ಟು ಲಿಕ್ವಿಡ್ ಇದೆ ನಿಮ್ಮ ಹತ್ರ ಅದಕ್ಕೆ ಅಲ್ಲೇ ಇನ್ಫಾರ್ಮೇಷನ್ನ ತೊಗೊಳ್ಳಿ. ಎಷ್ಟು ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಪೌಡರನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು, ಲಿಕ್ವಿಡನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ನರ್ಸರಿಗಳಲ್ಲೇ ನೀವು ಇನ್ಫಾರ್ಮೇಷನ್ನ ತೊಗೊಂಡು ಅದನ್ನು ನೀವು ಈಗ ಕಟ್ಟಿಂಗ್ನ ಹಾಕ್ಕೊಂಡ್ಮೇಲೆ ಆ ಲಿಕ್ವಿಡನ್ನು ಸ್ಪ್ರೇ ಮಾಡೋದು. ಸ್ಪ್ರೇ ಮಾಡಿದ ಮೇಲೆ ನಿಮಗೆ ಆಟೋಮೆಟಿಕ್ಕು ಈ ಥರ ಈಗ ಫರ್ಟಿಲೈಸರಲ್ಲಿ ಯಾವ ರೀತಿ ರೂಟ್ ಬರುತ್ತೆ ಅದೇ ರೀತಿಯೇ ಇವೆರಡರಲ್ಲೂ ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ತುಂಬ ಚೆನ್ನಾಗಿ ಸಿಕ್ತು ಅಂತ ಯಾವಾಗಲೂ ಕೂಡ ಆ ಲಿಕ್ವಿಡ್ನ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಕಟ್ಟಿಂಗ್ ಪ್ಲ್ಯಾಂಟಿಗೆ ಅಂತ ಮಾತ್ರ ಇರೋದಲ್ವ, ಆ ಪ್ಲ್ಯಾಂಟ್ ಚೆನ್ನಾಗಿ ಬಂತು ಅಂದ ತಕ್ಷಣ ಅದನ್ನು ಸ್ಟಾಪ್ ಮಾಡಿಬಿಡಬೇಕು. ಯಾವುದಾದ್ರೂ ಅಷ್ಟೇ ಅತಿ ಆದರೆ ಗಿಡದ ಕ್ವಾಲಿಟಿ ಆಗಿರ್ಬೋದು, ಅದರದ್ದು ಸತ್ವನೇ ಕಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾವುದಕ್ಕೂ ಕೂಡ ನ್ಯಾಚುರಲ್ಲಾಗೆ ಬೆಳೆಸೋದು ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಒಂದು ಸಲ ನೀವು ಸ್ಪ್ರೇ ಆಗಿರ್ಬೋದು, ವರ್ಷಕ್ಕೆ ಒಂದು ಸಲ ಒಂದು ಸ್ಪ್ರೇ ಆಗಿರ್ಬೋದು, ಒಂದು ಫರ್ಟಿಲೈಸರ್ ಕೊಡೋದು ಅಗತ್ಯ ಇದ್ದೇ ಇರುತ್ತೆ. ಯಾವುದು ಕೂಡ ಜಾಸ್ತಿ ಆಗಬಾರ್ದು ಅಷ್ಟೇ. ಈಗ ಮಂತಿಗೆ ಒಂದು ಸಲ ನಾನು ಒಂದು 6 ಕಾಳು ಇಲ್ಲ 8 ಕಾಳು ಒಂದು ಪ್ಲ್ಯಾಂಟಿಗೆ ಹಾಕ್ತೀನಿ ಅನ್ನೋದಾರೆ ಅದನ್ನೇ ನೀವು ಒಂದು 15 ಡೇಸ್ಗೆ ಒಂದು 4 ಕಾಳು ಕೊಡಿ, ಅಲ್ಲೇ 8 ಕಾಳು ಆಗೋಯ್ತಲ್ವ. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿ ಮತ್ತು ಬುಷಿಯಾಗಿ ಬರುತ್ತೆ. ಒಂದೇ ಸಲ ಅದಕ್ಕೆ ಫರ್ಟಿಲೈಸರ್ನ ಕೊಡೋದು, ಒಂದೊಂದು ಮಂತ್ ಅದಕ್ಕೆ ಕೊಡ್ದಲೇ ಇರೋದು, ಅದೇನಾಗ್ಬಿಡುತ್ತೆ, ಗಿಡ ಡ್ಯಾಮೇಜ್ ಆಗಿಬಿಡುತ್ತೆ. ಯಾವ ರೀತಿ ಮೇಂಟೆನೆನ್ಸ್ನ ಮಾಡ್ತೀರಾ ಅದೇ ರೀತಿ ಮಾಡಿ. ಈಗ ಒಂದು ಸಲ ನರ್ಸರಿಯಲ್ಲಿ ನೀವು ಫರ್ಟಿಲೈಸರ್ನ ತೊಗೊಂಡು ಹೋದರೆ ಎಲ್ಲ ಪ್ಲ್ಯಾಂಟಿಗೂ ಒಂದು ಸಲ ಹಾಕಿಬಿಡಿ. 1 ಮಂತ್ ಆರಾಮಾಗಿ ಪ್ಲ್ಯಾಂಟ್ಗಳು ಅದರದ್ದು ಕ್ವಾಲಿಟಿನ ಮೇಂಟೈನ್ ಮಾಡಿಕೊಂಡು ಆರಾಮ್ಸಾಗಿ ಬೆಳೀತಾ ಇರುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ನೀವು 1 ಮಂತಿಗೆ ಮತ್ತೆ ಕೊಡಿ ಅಷ್ಟೇ. ನೀವು 1 kg ತೊಗೊಂಡ್ರೆ ನಿಮಗೆ ಒಂದು 6 ಮಂತು ಈ ರೀತಿ ಬರುತ್ತೆ. ಅಂದರೆ ಪ್ಲ್ಯಾಂಟ್ಗಳು ಎಷ್ಟಿದೆ ಅಷ್ಟು. ನಾನು ಹೇಳ್ತೀನಲ್ವ, 1/4 kg ನೀವು ತೊಗೊಂಡ್ರೇ ಒಂದು 100 ಪ್ಲ್ಯಾಂಟಿಗೆ ಮಿನಿಮಮ್ ಒಂದು 50 ಇಂದ 100 ಪ್ಲ್ಯಾಂಟಿಗಂತೂ ಹಾಕ್ಕೊಳ್ಬೋದು ಫರ್ಟಿಲೈಸರು. ಹಾಗಾಗಿ ನೀವು 1 kg ತೊಗೊಂಡು ಇಟ್ಕೊಂಡ್ರೆ ನೀವಿಗೆ 1 ತಿಂಗಳಿಗೆ ಯೂಸ್ ಮಾಡ್ಕೊಳ್ತೀರಾ, ಇಲ್ಲ 1.5 ತಿಂಗಳಿಗೆ ಯೂಸ್ ಮಾಡ್ಕೊಳ್ತೀರಾ, 2 ತಿಂಗಳಿಗೆ ಒಂದು ಸತಿ ನಾನು ಹಾಕ್ತೀನಿ ಅನ್ನೋರು. ಈ ರೀತಿ ನೀವು ಯಾವ ರೀತಿ ನೀವು ಮೇಂಟೆನೆನ್ಸ್ನ ಮಾಡಿರ್ತೀರಿ ಅದನ್ನೇ ಕಂಟಿನ್ಯೂ ಮಾಡಿ. ಒಂದು ಸಲ 1 ವೀಕಿಗೆ ಕೊಡೋದು, ಒಂದೊಂದು ಸಲ 1 ಮಂತಿಗೆ ಕೊಡೋದು, ಈ ರೀತಿ ಮಾಡಬೇಡಿ. ಮೇಂಟೆನೆನ್ಸು ಮೇಯ್ನ್ ಇಂಪಾರ್ಟೆಂಟು ಪ್ಲ್ಯಾಂಟ್ಗಳು ಹೆಲ್ದಿ ಮತ್ತು ಬುಷಿಯಾಗಿ ಬರೋಕ್ಕೆ. ಬಿಸಿಲು ಬಂದ ತಕ್ಷಣ ರೋಸ್ಮೆರಿ ಹೊಸ ಚಿಗುರುಗಳು ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹೊಸ ಚಿಗುರುಗಳನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ದಂಗೆ ಹಳೆಯ ಕೊಂಬೆಗಳನ್ನು ಮಾತ್ರ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಈಗ ರೋಸ್ಮೇರಿನ ಯಾವ ರೀತಿ ಯೂಸ್ ಮಾಡಿಕೊಂಡು ಆಯಿಲನ್ನು ರೆಡಿ ಮಾಡ್ಕೊಳ್ಳುವಂತಹದ್ದು, ಆಯಿಲನ್ನ ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು, ರೋಸ್ಮೇರಿ ಎಲೆನ ಒಣಗಿಸಿ ಯೂಸ್ ಮಾಡ್ಕೊಳ್ಬೇಕಾ, ಹಸಿದನ್ನೇ ಬಳಸ್ಕೊಬೇಕಾ, ಎಷ್ಟು ಪ್ರಮಾಣದಲ್ಲಿ ಅದನ್ನು ಕುದಿಸ್ಬೇಕು, ಯಾವ ಟೈಮಲ್ಲಿ ಅದನ್ನು ಬೇರೆ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು, ಇದೇ ರೀತಿ ಸಂಪೂರ್ಣವಾದ ಮಾಹಿತಿ ರೋಸ್ಮೇರಿ ಆಯಿಲನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದನ್ನು ನಾನೀಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಂಪೂರ್ಣವಾದ ಮಾಹಿತಿ ಅಂತಲೇ ಹೇಳ್ಬೋದು. ಒಂದೊಂದು ಮೆಥಡು ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ.
ಆಯಿಲನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ನೀವು ನೀರಲ್ಲೂ ಕೂಡ ಅದನ್ನು ರೋಸ್ಮೆರಿ ಎಲೆನ ಕುದಿಸ್ಬಿಟ್ಟು ಸೋಸ್ಬಿಟ್ಟು ಒಂದು ಬಾಟಲಿಗೆ ಹಾಕಿ ಸ್ಪ್ರೇನ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ, ಆದರೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಅದರ ಸ್ಮೆಲ್ಲು ಫುಲ್ಲು ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಅದ್ರ ಬದಲು ನೀವು ಈ ರೀತಿ ಆಯಿಲಿಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಅನ್ನೋದಾದರೆ ಇದು ಪಾರ್ಟ್ 1 ಆಗಿ ನಾನು ಇದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಪಾರ್ಟ್ 2 ಆಗಿ ನಾನು ಆಯಿಲನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ನ್ಯಾಚುರಲ್ಲಾಗಿ ಎಷ್ಟು ಪ್ರಮಾಣದಲ್ಲಿ ಕುದಿಸ್ಬೇಕು, ಎಷ್ಟು ಕಲ್ಲರ್ ಆಯಿಲು ಯಾವ ಕಲ್ಲರ್ ಬಂದಾಗ ನೀವು ಅದನ್ನು ಆಫ್ ಮಾಡಿ ಅದು ತಣ್ಣಗಾದ್ಮೇಲೆ ನೀವು ಬಳಸ್ಕೊಬೇಕಾ, ಎಷ್ಟು ಪ್ರಮಾಣದಲ್ಲಿ ತಣ್ಣಗಾಗಬೇಕದು, ಯಾವ ಕಲ್ಲರಿಗೆ ಬರಬೇಕು, ಅದು ಯಾವ ಟೈಮಲ್ಲಿ ಆಯಿಲು ಯಾವ ಟೈಮಲ್ಲಿ ಆ ರೋಸ್ಮೆರಿ ಎಲೆಗಳನ್ನು ಆಯಿಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು, ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕಾ ಇಲ್ಲಾಂದರೆ ಹಸಿದನ್ನು ಹಾಕ್ಕೊಳ್ಬೇಕಾ, ಈ ರೀತಿ ಎಲ್ಲ ಟಿಪ್ಸ್ಗಳನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ರೋಸ್ಮೆರಿ ಪ್ಲ್ಯಾಂಟ್ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತಿದೆ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಈಗ ಆಯಿಲ್ ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡೋದ್ರ ಜೊತೆಗೆ ರೋಸ್ಮೆರಿ ಆಯಿಲನ್ನು ಯಾವ ಮೆಥಡಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕು, ಸ್ಟೆಪ್ ಬೈ ಸ್ಟೆಪ್ಪು ಯಾವುದನ್ನು ಫಾಲೋ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನಷ್ಟು ನಿಮಗೆ ನಿಮ್ಮದೇ ಆದ ಪ್ಲ್ಯಾಂಟ್ಗಳಲ್ಲಿ ಯಾವುದಾದ್ರೂ ಒಂದು ಕನ್ಫ್ಯೂಷನ್ ಇದೆ, ನನಗೆ ಡೌಟ್ ಇದೆ, ಈ ಪ್ಲ್ಯಾಂಟ್ ಈ ರೀತಿ ಬರ್ತಾ ಇಲ್ಲ, ಇಲ್ಲಾಂದರೆ ಈ ಪ್ಲ್ಯಾಂಟನ್ನು ಯಾವ ರೀತಿ ಹಾಕ್ಕೊಳ್ಳೋದು, ಯಾವುದಾದ್ರು ಯಾವುದೇ ರೀತಿಯ ಪ್ಲ್ಯಾಂಟಲ್ಲೂ ಕೂಡ ನಿಮಗೆ ಡೌಟ್ ಇದೆ ಅನ್ನೋದಾದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಪ್ಲ್ಯಾಂಟಲ್ಲಿ ನನಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ, ಆ ಪ್ಲ್ಯಾಂಟಿಗೆ ಏನನ್ನು ನಾನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ಯಾವುದಾದ್ರೂ ಪ್ಲ್ಯಾಂಟಿನ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ಕಮೆಂಟಲ್ಲಿ ನೀವು ತಿಳಿಸ್ಬೋದು, ಇಂಥ ಪ್ಲ್ಯಾಂಟಿನ ಬಗ್ಗೆ ಮಾಹಿತಿ ಬೇಕು ಅಂತ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.